ಏನು ಇವತ್ತು ಒಂದು 3-4 ದಿವಸದಿಂದ ನಾನು ಸೋಷಿಯಲ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲ ಟೆಲಿವಿಷನ್ದಲ್ಲಿ ಬರ್ತಕ್ಕಂಥ ಹುಬ್ಬಳ್ಳಿ ಪ್ರಕರಣ, ಲವ್ ಜಿಹಾದ್ ಪ್ರಕರಣದಲ್ಲಿ ಏನು ಶಮೀರ್ ಮುಲ್ಲಾ ಅನ್ನೋ ವ್ಯಕ್ತಿ ಅವ್ರ ತಂದೆ ಮತ್ತು ಅವರು ಸಹೋದರಿ ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ, ಅದು ಕೂಡ ನಮ್ಮ ನ್ಯಾಯ ಹಿರೇಮಠ ಹತ್ಯೆ ಕೂಡ ಆ ಆರೋಪಿಗೂ ಕೂಡ ಇವರ ಟ್ರೈನರ್ ಆಗಿದ್ದರು ಮತ್ತು ಇದೇ ಮಾಡೆಲ್ನಲ್ಲಿ ಅವಾಗೂ ಕೂಡ ಅವರು ಪ್ರಯತ್ನ ಮಾಡಿದರು. ನನ್ನ ಮಗಳನ್ನ ಹತ್ಯೆಯಾಗಿ 2 ವರ್ಷ ಆಯಿತು. ಅದರ ಹಿಂದಿನ ವರ್ಷ ಅಂದರೆ ಸಮಯ ಇಷ್ಟ ಒಂದು 2-3 ವರ್ಷ ಹಿಂದಿಂದ ನಾನು ಪದೇ ಈ ರೀತಿ ಫಾಲೋಅಪ್ ಮಾಡ್ತಾಯಿದ್ರು ಅವರು. ಅದಕ್ಕೆ ಯಾಕೆ ನನ್ನ ಮೇಲೆ ತಾವು ಫಾಲೋಅಪ್ ಮಾಡ್ತಾಯಿದ್ರು. ಇವತ್ತು ಈ ಪ್ರಕರಣ ಬರೋದ್ರಿಂದ ನನಗೂ ಕೂಡ ಎಲ್ಲಿಯೋ ಸಂಶಯ ಕಾಡ್ತಾ ಇದೆ. ಇದ್ರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ. ಇವರು ಮೋಸ್ಟ್ಲಿ ಎಲ್ಲರ ಕಡೆಯಿಂದ ಸುಪಾರಿ ತಗೊಂಡು ಇದ್ರ ಹಿಂದೆ ದೊಡ್ಡದೊಂದು ಕೈವಾಡ ಇದೆ. ಅದಕ್ಕೆ ನಾನು ಅವ್ರ ತಂದೆಯವ್ರನ್ನ ಮತ್ತು ಅವ್ರ ಸಹೋದರಿನ ಮತ್ತು ಅವ್ರು ಏನದಾರ ಎಲ್ಲರೂ ಟೀಮನ್ನು ಕುಲಂಕುಷವಾಗಿ ಚೌಕಶಿ ಮಾಡಿ ತನಿಖೆ ಮಾಡಿ ಮತ್ತು ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ. ಯಾಕಂದ್ರೆ ಈಗಾಗಲೇ ನನಗೂ ಕೂಡ ಅನೇಕ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು CID ತನಿಖೆ ವೇಳೆ ಹೇಳಿದ್ದೀನಿ. ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಅದನ್ನು ಅವ್ರ ಕಡೆಯಿಂದ ಹೇಳಿಕೆನೂ ತೊಗೊಂಡಿದ್ದಾರೆ. ನಮ್ಮ ಚಾರ್ಜ್ಶೀಟ್ನಲ್ಲಿ ಕೂಡ CIDದವ್ರು ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಚಾರ್ಜ್ಶೀಟ್ ಕಾಪಿಯಲ್ಲಿ ಚೆಕ್ ಮಾಡಬೇಕು. ಮತ್ತು ಈಗಿನ ಕಮಿಷನರು ಇದು ಭಾಳ ಕುಲಂಕುಷವಾಗಿ ಚೌಕಶಿ ಮಾಡಿದ್ರೆ ನನ್ನ ಮಗಳ ಹತ್ಯೆ ಏನು ಮಾಡಿದಾರಲ್ಲ ಆ ಆರೋಪಿಗೆ ಇವ್ರಿಗೆ ಒಂದು ಖಂಡಿತ ಲಿಂಕ್ ಇದೆ. ಅದಕ್ಕೆ ನಾನೇನಂತೀನಿ, ಇದನ್ನು ಕುಲಂಕುಷವಾಗಿ ತನಿಖೆ ಆಗಬೇಕು. ಯಾರು ಒತ್ತಡಕ್ಕೂ ಮಣಿಬಾರ್ದು. ಮೊನ್ನೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಾವು ಕಮಿಷನರ್ಗೆ ಹೇಳ್ತೇನೆ, ನಾನು ನಮ್ಮ ಪೊಲೀಸ್ ಆಯುಕ್ತರಿಗೆ ಕೈ ಮುಗಿದು ಕೇಳ್ತೀನಿ, ಮಗಳನ್ನ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಅದರಿಂದ ಬಲವಾದ ಲಿಂಕ್ಸ್ ಇದೆ. ಒಬ್ಬನೇ ಅಂತೂ ಮರ್ಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಪಿಕ್ ಪಾಕೆಟ್ ಮಾಡಿದರೆ 4 ಮಂದಿ ಹೋಗ್ತಾರೆ. ಒಂದು ಮರ್ಡರ್ ಮಾಡೋಕೆ ಒಬ್ಬನೇ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಂಪ್ಲೀಟ್ಲಿ ಒಂದು ದೊಡ್ಡ ಷಡ್ಯಂತ್ರ ಇದೆ. ನಮ್ಮ ಆದಷ್ಟು ಮಟ್ಟಿಗೆ ಆಯುಕ್ತರಿಗೆ ನಾನು ನಿಮ್ಮ ಮೇಲೆ ನಂಬಿಕೆ ಇದೆ ನಾನು. ಆದರೆ ಮೇಲಿರ್ತಕ್ಕಂಥ ಮಂತ್ರಿಗಳು ಮತ್ತು ಇಲಾಖೆ ನಿಮಗೆ ಪ್ರೆಷರ್ ಮಾಡ್ಬೋದು. ಯಾವಕ್ಕೂ ಪ್ರೆಷರ್ ಮಾಡ್ಯಾಕೆ ಹೋಗಬೇಡಿ. ಸಾರ್ವಜನಿಕರು ನಿಮ್ಮ ಹಿಂದಿದ್ದಾರೆ. ನಾವು ಅಕಸ್ಮಾತ್ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇದಕ್ಕೇನಾರ ನಿಮ್ಗೆ ಒತ್ತಡ ತಂದ್ರೆ ನಾವೆಲ್ಲರೂ ಉಗ್ರ ಹೋರಾಟ ಮಾಡ್ತೇವೆ.